ಇಷ್ಟು ದಿನ ಆಯ್ತು ಕಾಲೇಜ್ ಸ್ಟಾರ್ಟ್ ಆಗಿ. ಹ್ಞೂ ಹ್ಞೂ ಈ ಪೃಥ್ವಿ ಏನು ಸುಮ್ಮನೆ ಕೂತ್ಕೊಂಡು ಇದು ಮಾಡ್ತಿದ್ದಾನೆ. ಇವನು ಯೋಚನೆಯಲ್ಲೇ ಮುಳುಗೋದ್ರೆ 24 ಗಂಟೆ. ಲೋ ಪ್ರತು ಏನು ಮಾಡ್ತಿದ್ಯೋ? ನನ್ನ ಬೇರೆ ಇಲ್ಲಿ ಕರೆದಿದ್ಯಾ? ಈ ರಜೆಯಲ್ಲಿ ಒಂದು ಸುಮ್ಮನೆ ಕೂತ್ಕೊಳ್ಳೋಕ್ಕಾದ್ರೂ ಬಿಡ್ತೀರಾ ಮನೇಲಿ? ಇಲ್ಲಿ ಬಾ ಕೂತ್ಕೋ. ಇನ್ನೂ ನಮ್ಮ ಫ್ರೆಂಡ್ಸ್ನವ್ರು ಯಾರು ಬರಲಿಲ್ಲಲ್ಲ, ಹಾಗಾಗಿ ನಾನು ಇಲ್ಲೇ ಕೂತ್ಕೊಂಡೆ. ಬಾ. ಸರಿ ಹೋಯ್ತು. ಇನ್ನು ಇವನು ಏನು ಪುರಾಣ ಇದೆಯೋ? ವಾ, ನೀರಲ್ಲಿ ಗಾಲ ಹಾಕೊಂಡು ಕೂತ್ಕೊಳ್ಳೋಕ್ಕೂ ಚೆಂದ ಆಗ್ತದಲ್ವೇನೋ? ಒಂದು ಗಾಲ ಹಿಡ್ಕೊಂಡು ಬಂದಿದ್ರೆ ಒಂದು ಮೀನಾದರೂ ಸಿಗ್ತಿದ್ದೇನೋ ನಿನಗೆ? ಏನು ತಮಾಷೆನಾ ನಿಂದು? ಮತ್ತಿನ್ನೇನೋ ಏನು ಯೋಚನೆ ಮಾಡ್ತಾ ಕೂತ್ಕೊಂಡಿದ್ಯಾ? ಏನಿಲ್ಲ ಕಣೋ, ನಮ್ಮ ಫ್ರೆಂಡ್ಸ್ ಎಲ್ಲ ಇನ್ನೂ ಬಂದಿಲ್ಲಲ್ಲ, ಹಾಗಾಗಿ ಸುಮ್ಮನೆ ಕೂತ್ಕೊಂಡಿದ್ದೆ ಅಷ್ಟೇ. ಬಿಡಪ್ಪ, ನಿನ್ನ ಗೋಳೆಲ್ಲ ನಂಗೆ ಗೊತ್ತಿದೆ, ಸಾಕು ಮಾಡು. ಹೌದು, ನೀನೇನು ಪ್ರಪೋಸ್ ಮಾಡಿದ್ಯೋ ಇಲ್ವೋ? 1 ವರ್ಷ ಕಳೀತು ಕಣೋ, ಇನ್ನೂ ಹಾಗೇ ನೋಡ್ತಾ ಕೂತ್ಕೊಂಡಿದ್ದೇನು? ಏನು ಹುಚ್ಚನೇನಾದರೂ ಅದೇನೋ? ಹಾಗೇನಿಲ್ಲ ಕಣೋ. ಪ್ರಪೋಸ್ ಮಾಡಲಿಕ್ಕೆ ಒಂದು ಸರಿಯಾದ ಟೈಮ್ ಸಿಗಬೇಕಲ್ಲ. ಹೌದೌದು, ಟೈಮ್ ಸಿಗಬೇಕು. ನಾವು ಹೋಗಿ ಅಲ್ಲಿ ಭಟ್ರ ಹತ್ರ ಕೇಳ್ಬರೋಣ ಬಾ, ಯಾವ ಗಳಿಗೆ ಎಲ್ಲಿ ಹೋಗಿ ಹೇಳ್ಬೇಕಂತ. ಮಚ್ಚ ಹೇಗಿದೆಯೋ? ನೋಡು ಬಂದ್ಬಿಟ್ಟ. ಇನ್ನೇನು ಮಾತಾಡೋದು? ನೋಡು, ನಿಂಗೆ ನಾನೊಂದು ಹೇಳ್ತೀನಿ ಕೇಳು. ನೀನು ಸರಿಯಾದ ಸಮಯಕ್ಕೋಸ್ಕರ ಕಾದ್ರೆ ಆಗಲ್ಲ ಕಣೋ. ಇನ್ನೊಂದು ವರ್ಷ ಹೋದರೆ ನೀನು ಅವಳಿಗೂ ಮದುವೆ ಮಾಡಿ ಕಳಿಸ್ಬೋದು ಅವಳಮ್ಮ. ಯೋಚನೆ ಮಾಡು ಸ್ವಲ್ಪ. ಇಲ್ಲ ಆಗೋಗ್ಬಾರ್ದು. ನೋಡ್ತೀನಿ, ನಾಳೆ ಭಾನುವಾರ ಅಲ್ಲ. ಹೇಗಾದರೂ ಮಾಡಿ ಹೇಳಬೇಕು. ಸೋಮವಾರ ಬರ್ತಾಳಲ್ಲ ಕಾಲೇಜ್ಗೆ, ಆಗ ನಾನು ಸಿಗ್ಲಿಕ್ಕೆ ಹೇಳ್ತೇನೆ. ಲೋ, ನಿಮ್ಮ ಪುರಾಣ ಆದರೆ ಬಂದ್ರೋ ಬೇಗ. ನಡೀಪ. ಚಿನ್ನಿ ಅಯ್ಯೋ, ಈ ಮೆಣಸನ್ನೆಲ್ಲ ಕೆಳಗಾಕಿರ್ಲಿ, ಎಲ್ಲಿ ಹೋಗಿದ್ದಾಳೆ? ಅಮ್ಮ, ಅದು ನಾನು ಕೆಳಗಾಕಿದಲ್ಲಮ್ಮ, ನಾನು ಆಚೆ ಹೋಗುವಾಗ ಬಿದ್ದದ್ದು ಅನ್ಸುತ್ತೆ. ಹೋ ಹಾಗಾ? ಸರಿ, ಅದೆತ್ತಿಟ್ಟೆ. ನೀನೇನು ಮಾಡ್ತಿದ್ದೆ? ಒಳಗಡೆ ಗುಡಿಸ್ಲಿಕ್ಕೆ ಅಂತ ಹೋಗಿದ್ದಮ್ಮ.